ಹ್ಯಾಪಿ ನ್ಯೂ ಇಯರ್. ನಂದು ಒಂದು ಮೋಟಿವೇಶನಲ್ ಅಂತ ಏನಿಲ್ಲ, ಸೊ ನಿಮ್ಗೊಂದು ಕಿವಿ ಮಾತು ಅಂತ ಹೇಳ್ತೀನಿ. ಸೊ ಇಲ್ಲಿ ತುಂಬಾ ಜನ ಬಿಸ್ನೆಸ್ ಮಾಡ್ಕೊಂಡಿರೋರೇ ಬಂದಿದ್ದು ಫಸ್ಟ್ ಬ್ಯಾಚ್ ಅವ್ರು, ನೀವು ಇನ್ನ ಸೆಕೆಂಡ್ ಬ್ಯಾಚ್ ಅವರೆಲ್ಲ ಫ್ರೆಶರ್ಸ್ ಬಂದಿದ್ದಾರೆ. ಸೊ ನೀವೆಲ್ಲ ಯಾರು ಇಲ್ಲಿ ಕಲ್ತಿದ್ದೀರಲ್ಲ, ಇದನ್ನ ಮುಂದೆ ಹೋಗಿ ಬಿಸ್ನೆಸ್ ಮಾಡ್ಕೊಳ್ಳಿ. ಸೊ ಏನೋ ಒಂದ್ ಕಡೆ ಯಾಕಂದ್ರೆ ಜಾಸ್ತಿ ಅವ್ರವ್ರ ಯಜಮಾನ್ರೆ ಕರ್ಕೊಂಬಂದು ಸೇರಿಸಿರೋದು, ನೀವೆಲ್ಲ ನೀವೇ ಬಂದ್ರಿ, ಅವ್ರಿಗೆಲ್ಲ ಜಾಸ್ತಿ ಹಂಗಾಗಿದೆ. ಸೊ ಅವ್ರು ನಿಮ್ಮನ್ನ ನಂಬಿ ಇನ್ವೆಸ್ಟ್ ಮಾಡಿದ್ದಾರೆ ನಿಮ್ಮ ಮೇಲೆ ಒಂದಷ್ಟು ದುಡ್ಡು ಅಂದ್ರೆ ನೀವು ಅದನ್ನ ರಿಟರ್ನ್ ತಗೊಂಡು ಅವ್ರಿಗೆ ಕೊಡೋ ತರ ಮಾಡಿ. ಯಾಕಂದ್ರೆ ಲೇಡೀಸ್ ತುಂಬಾ ಕಂಫರ್ಟ್ ಝೋನಲ್ಲಿ ಇದ್ಬಿಡ್ತೀವಿ ನಾವು, ಯಾರಪ್ಪ ಮಾಡ್ತಾರೆ ರೆಡಿಮೇಡ್ ಸಿಕ್ಬಿಡುತ್ತೆ ಯಾಕೆ ಹೊಲಿಬೇಕು ಅಂತ. ಆ ಥರ ಒಂದ್ಸರಿ ಏನೋ ನಮ್ಗೆ ಮಿಸ್ಟೇಕ್ ಆಯಿತು ಅಂದರೆ ಆ ಥರ ಮೈಂಡ್ ಬಂದ್ಬಿಡುತ್ತೆ. ಸೊ ಯಾರು ಇಷ್ಟೆಲ್ಲ ಕಷ್ಟಪಡಬೇಕು ಅಂತ. ಸ್ಪೆಷಲ್ ಬಿಸ್ನೆಸ್ ಮಾಡ್ಕೊಂಡಿರೋರ್ಗೆಲ್ಲ ಫ್ರೆಶರ್ಸ್ಗೆ ಯಾವುದೋ ಒಂದು ಇದ್ರಲ್ಲಿ ಬಂದ್ಬಿಟ್ಟಿರ್ತಾರೆ ಅವರು ಕಲಿಬೇಕು ಅಂತ, ಆಮೇಲೆ ಅದನ್ನು ಮುಂದುವರ್ಸಲ್ಲ, ಸ್ಟಾಪ್ ಮಾಡಿಬಿಡ್ತಾರೆ. ತುಂಬ ಕಷ್ಟ ಬರ್ತಿರೋದು, ಏನೋ ಪ್ರಾಬ್ಲಮ್ ಆಗ್ತಿರ್ಬೋದು, ಆ ಥರ ಆದಾಗ ಆ ಥರ ಎಲ್ಲ ಬಿಟ್ಟು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ. ಎಷ್ಟೇ ನೀವು ಕಲ್ತಿದ್ರು ನಿಮ್ಮ ಅನುಭವನೇ ಸೊ ನಿಮ್ಮನ್ನು ಇನ್ನೂ ಇದು ಮಾಡುತ್ತೆ. ಸೊ ನೀವು ಪರ್ಫೆಕ್ಟ್ ಆಗಬೇಕಂದ್ರೆ ಎಷ್ಟು ಕೆಲಸ ಮಾಡ್ತೀರಾ ಅದು ಮುಖ್ಯ. ಸೊ ಎಲ್ಲರೂ ಬೊಟ್ಟಿಗೆ ಸ್ಟಾರ್ಟ್ ಮಾಡಿ, ಇನಾಗ್ರೇಷನ್ನನ್ನೇ ವೆಯ್ಟ್ ಮಾಡಿ ಇಲ್ಲಿ ಕಲ್ತಿದ್ದು ಅಂತ ಹೇಳಿ. ಸೊ ಬಿಸ್ನೆಸ್ ಮಾಡ್ಕೊಳ್ಳಿ. ಮತ್ತು ಲೇಡೀಸ್ಗೆ ಇನ್ನೊಂದೇನು ಸ್ಪೆಷಲ್ ಪವರ್ ಇರುತ್ತೆ ಅಂದರೆ ಯಾವುದ್ರಲ್ಲಾದ್ರೂ ಒಂದು ವಿಷಯ, ಟೈಲರಿಂಗೇ ಅಂತ ಹೇಳ್ತಿಲ್ಲ, ಯಾರೋ ರಂಗೋಲಿನಲ್ಲಿ ಚೆನ್ನಾಗಿರ್ತಾರೆ, ಒಬ್ರು ಕ್ರಾಫ್ಟಲ್ಲಿ ಚೆನ್ನಾಗಿರ್ತಾರೆ. ಸೊ ತುಂಬ ಅವ್ರ ಪ್ರತಿಭೆ ಇರುತ್ತೆ, ಬಟ್ ಕ್ಯಾಮ್ರಾ ಮುಂದೆ ಬರೋಕ್ಕೆ ತುಂಬ ಹೆದರ್ತಾರೆ. ಸೊ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಪವರು, ಅದನ್ನು ಖಂಡಿತ ಯೂಸ್ ಮಾಡ್ಕೊಳ್ಳಿ. ನೀವು ಯಾವತ್ತೂ ಎದುರೋದೇ ಬೇಡ. ನಿಮ್ಗೆ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಉದ್ದೇಶ ಒಳ್ಳೇದಿದೆ ಅಂದರೆ ನೀವು ಏನು ಕಲ್ತಿದ್ದೀರಾ 14 ಜನಕ್ಕೆ ಹೇಳ್ಕೊಡೋದ್ರಲ್ಲಿ ನಿಮ್ಗೆ ಯಾವುದೇ ಭಯ ಬೇಡ. ಸೊ ನೀವು ಅನುಕೂಲವಾಗಿದ್ದರೆ ಫ್ರೀ ಮಾಡಿ, ಈಗ ಬಿಸ್ನೆಸ್ ಮಾಡ್ತೀನಿ ಅಂದರೆ ಅಮೌಂಟ್ ತೊಗೊಂಡು ಮಾಡಿ. ಫ್ರೀ ಮಾಡೋದು ತಪ್ಪು, ಯಾಕಂದರೆ ಯಾರೋ ಅಗತ್ಯ ಇರೋರು ಮಾಡ್ಬೋದು ಹೊರತು ನಾವು ಫ್ರೀ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಬೆಲೆ ಇರೋಲ್ಲ. ಸೊ ನಾವು ಏನೇ ಮಾಡಲಿ ನಾವು ಅಮೌಂಟ್ ತೊಗೊಂಡೇ ಮಾಡಬೇಕು. ಕಡಿಮೆ ಜಾಸ್ತಿ ಅದು ಅವ್ರವ್ರ ಟ್ಯಾಲೆಂಟು. ಸೊ ಮಾಡ್ಕೊಳ್ಳಿ, ಎಲ್ಲ ಬಿಸ್ನೆಸ್ ಮಾಡಿ, ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಮಾಡೋದು ಕಲ್ತ್ಕೊಳ್ಳಿ. ಸೊ ನಿಮ್ಮ ಪ್ರತಿಭೆನ ಇನ್ನೊಬ್ರಿಗೆ ತೋರ್ಸೋದು ಮಾಡಿ. ಮತ್ತು ಇನ್ನೊಂದು, ನೀವು ಕಲ್ತಿದ್ದೀರಾ, ಬ್ಯಾಚ್ ಇವಾಗ ಮುಗೀತಿದೆ ಅಂದರೆ ಅಷ್ಟೇ ಅಲ್ಲ. ಸೊ ನಿಮ್ಗೆ ಏನೇ ಡೌಟ್ ಇರಲಿ, ಹೊಸ ಪ್ಯಾಟ್ರನ್ ಮಾಡುವಾಗ ಏನು ಡೌಟ್ ಇದ್ರು ನೀವು ಎನಿ ಟೈಮ್ ಬರ್ಬೋದು. ಕಾಲ್ ಮಾಡ್ಕೊಂಡು ಒಂದಿನ ಮುಂಚೆ ನನಗೆ ಹೇಳಿ ಬನ್ನಿ. ಏನಾದರೂ ನಿಮ್ಗೆ ಡೌಟ್ ಇದೆ ಅಂದರೆ, ಏನಪ್ಪ ಮುಗ್ದೋಯ್ತು ನನಗೇನು ಮತ್ತೆ ಹೋಗ್ಬೇಕಾ ಬೇಡವಾ, ಅದೆಲ್ಲ ಏನೂ ಇಲ್ಲ. ನಿಮಗೂ ಚಾಲೆಂಜಸ್ ಬರುತ್ತೆ ಹೊರಗಡೆ ಹೋದ್ಮೇಲೆ, ಯಾವುದಾದ್ರು ಕಷ್ಟ ಟಾಸ್ಕ್ ಎಲ್ಲ ಬರ್ಬೋದು. ಸೊ ಬನ್ನಿ, ಅದು ನನಗೂ ಲೆಸನ್ ಇದ್ದಂಗೆ. ಸೊ ಏನೋ ಒಂದು ನಂಗೆ ತೋರಿಸ್ತಿದ್ದೀರಾ, ನಾನೇನೋ ಗೈಡ್ ಮಾಡ್ತಿದ್ದೀನಿ ಅಂದರೆ ನಾನು ಕಲ್ತ್ಕೊಳ್ಳೋಕ್ಕೆ ನನಗೂ ಈಸಿ ಆಗುತ್ತೆ. ಸೊ ಬನ್ನಿ, ಇಲ್ಲಿ ಬದಲೇಬಾರ್ದು ಕೇಳಲೇಬಾರ್ದು ಅಂತ ಏನಿಲ್ಲ. ಸೊ ಎಲ್ಲರೂ ಟಚ್ಚಲ್ಲೇ ಇರೋಣ. ಸೊ ಮತ್ತು ಇಲ್ಲಿಂದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅದ್ರ ಬಗ್ಗೆ ಎಲ್ಲ ಹೇಳಿದ್ರೆ ಸೊ ನಾವು ಇನ್ನೂ ಏನೇನು ಚೇಂಜಸ್ ಮಾಡ್ಕೋಬೋದು, ಇನ್ನೂ ಹೇಗೆ ಇಂಪ್ರೂವ್ ಮಾಡ್ಬೋದು ಅದನ್ನೆಲ್ಲ ನಾವು ನೋಡ್ತೀವಿ. ಸೊ ನೀವು ನಿಮ್ಮ ಅನುಭವನ ಹೇಳ್ಕೊಳ್ಳಿ, ಆಮೇಲೆ ಕೇಕ್ ಕಟಿಂಗ್ ಮಾಡೋಣ. ಸೊ ಆ ಭಯ ಬಿಡಿ, ನೀವು ಮಾಡೋ ಕೆಲಸ ನಿಮ್ಮ ಪ್ರತಿಭೆ ತೋರಿಸಿ. ಈ ವರ್ಷದಿಂದ ಇನ್ನು ನಾಳೆಯಿಂದ ಹೊಸ ವರ್ಷ ಏನಾದರೂ ಮಾಡೋಕ್ಕೆ ಏನಾದರೂ ಒಂದು ಅಚೀವ್ಮೆಂಟು, ನಮ್ಮ ಹೆಸರು ಒಂದು 4 ಜನಕ್ಕೆ ಗೊತ್ತಿರಲಿ. ಆ ಥರ ಏನಾದ್ರು ಒಂದು ಸಾಧನೆ ಮಾಡಬೇಕು. ದುಡ್ಡದು ಬೇಡ, ತೀರಾ ದೊಡ್ಡ ಲೆವೆಲ್ಗಲ್ಲ, ಅಲ್ಲ ಕನಸುಗಳಿರಲಿ. ಯಾಕೆ ನಾವು ಅವ್ರ ಥರ ಆಗಬಾರ್ದು ಅನ್ನೋ ಕನಸಿರಲಿ, ಆ ಲೆವೆಲ್ಗೆ ಹೋಗೋಕ್ಕಾಗಲ್ವಾ? ಅಟ್ಲೀಸ್ಟ್ ಒಂದು ಸ್ವಲ್ಪನಾದ್ರು ಮುಂದೆ ಹೋಗ್ತೀವಿ. ಸೊ ಭಯ ಬಿಡಿ, ಮೇಯ್ನು ಇದನ್ನು ಬಿಸ್ನೆಸ್ ಮಾಡ್ಕೊಳ್ಳಿ. ಇದೇನು ಕಡಿಮೆ ಬಿಸ್ನೆಸ್ ಅಲ್ಲ. ಸೊ ಈಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಟೈಲರಿಂಗಿಗೆ. ನೀವು ಯಾವುದೇ ಟೈಲರ್ ಹತ್ರ ಹೋಗಿ ಅರ್ಜೆಂಟಿಗೆ ಕೊಡಿ ಅಂದರೆ ಯಾರೂ ಫ್ರೀ ಇರಲ್ಲ. ಸೊ ಗೊತ್ತಾಗ್ತಿದೆ ಅಲ್ವಾ, ನಮ್ಮ ಫುಡ್ ಇಂಡಸ್ಟ್ರಿ ಮತ್ತು ಕ್ಲಾತ್ ಇಂಡಸ್ಟ್ರಿ ಯಾವತ್ತೂ ಲಾಸಲ್ಲಿ ನಡೆಯಲ್ಲ. ಸ್ವಲ್ಪ ನಾವು ಪರ್ಫೆಕ್ಟ್ ಆಗಿಬಿಟ್ಟಿದ್ದೀವಿ, ಚೆನ್ನಾಗಿ ಮಾತಾಡ್ತೀವಿ, ಸೊ ಸ್ವಲ್ಪ ಕ್ಲೋಸಾಗಿ ಇರಲೇಬೇಕು. ನಾವು ಬೇರೆ ವಿಷಯಕ್ಕೆಲ್ಲ ಸಿಡ್ಕೋದು ಅದೆಲ್ಲ ಮಾಡಿದ್ರೂ ಬಿಸ್ನೆಸ್ ಮೇಲೆ ಅಫೆಕ್ಟ್ ಆಗುತ್ತೆ. ಸೊ ತಾಳ್ಮೆ ಇರಲಿ ಚೆನ್ನಾಗಿ. ಇನ್ನೊಂದು, ಬಿಸ್ನೆಸ್ ಅಂದರೆ ನಾವು ಅಂದ್ಕೊಳ್ಳೋ ಥರನೇ ಇರಲ್ಲ. ನಾವೇನಪ್ಪ ಎಲ್ಲ ಈಸಿ ಅಂತ ಹೋಗ್ಬಿಡ್ತೀವಿ 4 ಜನ, ಆಮೇಲೆ ಯಾರೋ ಈ ಜಲಸ್ ಇರುತ್ತಲ್ಲ, ಇದು ಗೊತ್ತಿರ್ಬೇಕು ನಿಮಗೆ. ಲೇಡೀಸ್ನ ಕಂಡ್ರೇ ಜಲಸ್ ಇರುತ್ತೆ. ಸೊ ಇಂಥವ್ರು ನಮ್ಗೆ ಸಿಗ್ತಾರೆ ಹೊರಗಡೆ. ನೀವು ಚೆನ್ನಾಗಿ ಹೊಲಿತಾನೆ ಇದ್ರೂ ಅವ್ರು ಯಾರೋ ನಿಮ್ಮ ಮೇಲೆ ಜಲಸ್ ಇದ್ರೂ ಏನೋ ಒಂದು ಹೇಳ್ಬೋದು, ಏನು ಹಿಂಗೆ ಹೊಲ್ದಿದ್ಯಾ, ಹಿಂಗೆ ಮಾಡಿದ್ಯಾ ಅಂತ. ನಮ್ಮ ಮಿಸ್ಟೇಕ್ ಇದ್ದರೆ ಓಕೆ, ಕೆಲವೊಂದ್ಸಲಿ ತಪ್ಪೇ ಮಾಡಿದೆ ನಾವು ಒಂದೊಂದ್ಸಲಿ ಅನ್ಸ್ಕೊತೀವಿ. ಸೊ ಕೆಲವ್ರದ್ದು ಉದ್ದೇಶ ಇರುತ್ತೆ, ಅವ್ರು ಯಾಕೆ ಹಂಗೆ ಮಾಡ್ತಿದ್ದಾರೆ, ಅವ್ರೇನು ಬೆಳೀತಿದಾರ ಹಂಗೆ ಹಿಂಗೆ ಅಂತ, ಆ ಥರನೂ ಮಾಡ್ತಾರೆ. ಹಾಗಾಗಿ ಬಿಸ್ನೆಸ್ ಫೀಲ್ಡ್ಗೆ ಹೋದರೆ ಸ್ವಲ್ಪ ಧೈರ್ಯವಾಗಿ ಮಾಡಿ. ಯಾರೋ ಒಂದಿಬ್ರು ಚೆನ್ನಾಗಿಲ್ಲ ಅಂದಿದ ತಕ್ಷಣ ನೀವು ಡಿಮೋಟಿವೇಟ್ ಆಗಬಾರ್ದು. ಎಷ್ಟೊಂದು ಜನ ಕಲ್ತಿರ್ತಾರೆ, ಸೊ 1-2-3 ಜನ ಒಂದು ಸ್ವಲ್ಪ ರ್ಯಾಶಾಗಿ ಮಾತಾಡಿದ ತಕ್ಷಣ ಅವ್ರು ಭಯ ಪಟ್ಕೊಂಡ್ಬಿಡ್ತಾರೆ, ಅಪ್ಪ ಹೆಂಗಪ್ಪ ಇದೆಲ್ಲ ಅಂತ. ಸೊ ಭಯ ಬೇಡ. ಮತ್ತು ನಾವು 10 ಜನಕ್ಕೆ ಮಾಡ್ತೀವಿ ಅಂದರೆ 10 ಜನನೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ನಾವು 100% ನಾವು ಸರಿ ಇದ್ದೀವಿ ಅಂತ ನಮ್ಗೆ ಅನ್ಸಿದ್ರು ಓಕೆ.
ಏನೋ ಒಬ್ಬರನ್ನಾದ್ರೂ ನಾವು ರೇಟ್ ವಿಷಯ ಇರ್ಬೋದು, ಏನೋ ಒಂದು ಇಲ್ಲ ಕ್ವಾಲಿಟಿ ವಿಷಯನೋ ಸೊ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ, ಗೊತ್ತಾಗ್ತಿದೆ ಅಲ್ವಾ? ಸೊ ಶ್ವೇತಾ, ಬೇಗ ಬೇಗ ಸ್ಟಾರ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಮತ್ತೆ ಇದನ್ನು 1-3 ತಿಂಗಳು 4 ತಿಂಗಳು ನೀವು ಗ್ಯಾಪ್ ಕೊಟ್ಟರು ತುಂಬ ಮರ್ತಂಗೆ ಆಗ್ಬಿಡುತ್ತೆ. ಸೊ ಕಲ್ತಿದ್ದೀರಂದರೆ ಪ್ರಾಕ್ಟೀಸ್ ಮಾಡಲೇಬೇಕು. ದಿನಕ್ಕೆ ಇದಕ್ಕೆ ಅಂತಾನೆ ಒಂದು 3-4 ಅವರ್ ಕೊಡಿ. ಬಿಸ್ನೆಸ್ ಮಾಡ್ಕೊಂಡ್ರೆ ಅವರೇನು ಫುಲ್ ಟೈಮ್ ಮಾಡ್ತಾರೆ, ಇನ್ನು ತುಂಬ ಜನ ಪಾರ್ಟ್ ಟೈಮೇ ನೀವೆಲ್ಲ ಮಾಡ್ತಿರೋದು. ಮನೇಲಿ ಏನು ಫ್ರೀ ಟೈಮ್ ಇರುತ್ತೆ ಅದು 1-2 ಹೊಲಿತಿರ್ತೀರಾ. ಸೊ ಮನೇಲಿ ಮಾಡಿದ್ರೆ ಇದು ಪ್ರಾಬ್ಲಮ್ಮು. ಶಾಪ್ ಇಟ್ಕೊಂಡ್ರೆ 2 ಬೆನಿಫಿಟ್ ಇರುತ್ತೆ ನಿಮಗೆ. ಮನೇಲಿ ಅಂದರೆ 20 ಸಲ ಎದ್ದೊಳ್ಬೇಕು, ಶಾಪ್ ಇದ್ರೆ ಹಂಗಲ್ಲ, ಆ ಮೂಡೆ ಬಂದ್ಬಿಡುತ್ತೆ ಅಲ್ಲಿ ಹೋಗಿದ ತಕ್ಷಣ. ಮತ್ತು ಇನ್ನೊಂದು ಕಸ್ಟಮರು ಅಷ್ಟೇ, ತೀರಾ ನಮ್ಮನ್ನು ಬಾರ್ಗೇನ್ ಮಾಡಲ್ಲ. ಅಂಗಡಿ ಇಟ್ಟರು ಮನೇಲೂ 2ಕ್ಕೂ ಇದೇ ಡಿಫ್ರೆನ್ಸು. ಅಂಗಡಿನಲ್ಲಿ ನೀವು ರೇಟ್ ಫಿಕ್ಸ್ ಮಾಡ್ತೀರಾ, ಮನೇಲಾದರೆ ಅವ್ರು ಹೇಳ್ತಾರೆ ನನಗೆ ಎಷ್ಟು ಹೊಲ್ಕೊಡು ಅಂತ. ಸೊ ಎಲ್ಲರೂ ಬಿಸ್ನೆಸ್ ಮಾಡೋ ಪ್ಲ್ಯಾನೇ ಮಾಡ್ಕೊಳ್ಳಿ. ನೀವೇನೋ ಎಲ್ಲರೂ ಅಮೌಂಟ್ ಪೇ ಮಾಡಿದ್ದೀರಲ್ವ, ಸೊ ಅದು ಬರಲಿ ನಿಮಗೆ. ಸೊ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಇಲ್ಲಿಂದ ಕಲ್ತ್ಕೊಂಡೋಗಿ ಅದನ್ನು ಬೆಳೆಸಿ. ಓಕೆ, ಸೊ ನೀವು ಯಾರಾದರೂ ಮಾತಾಡ್ಬೋದು ಬೇರೆಯವ್ರಿಗೆ. ಎಲ್ರಿಗೂ ನಮಸ್ಕಾರ ಮ್ಯಾಮ್, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕ್ಯಾಲೆಂಡರ್ ಚೇಂಜ್ ಆಗ್ತಿದೆ ಅಷ್ಟೇ, ನಾವು ಇರೋ ಥರನೇ ಇರ್ತೀವಿ, ಆದರೆ ನಮ್ಮನ್ನು ನಾವು ಇನ್ಕ್ರೀಸ್ ಮಾಡ್ಕೊಬೇಕಷ್ಟೇ. ನಾನು ಮುಂಚೆ ತುಂಬ ಹೆದರ್ತಿದ್ದೆ, ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ, ನನಗೂ ಸ್ವಲ್ಪ ಧೈರ್ಯ ಬಂದಿದೆ. ಇವಾಗ ಇನ್ನೊಂದು ಖುಷಿ ಏನಂತಂದರೆ, ನಾವು ಬೇರೆಯವ್ರ ಹತ್ರ ಸ್ಟಿಚ್ ಮಾಡಿ ಬ್ಲೌಸ್ ಹಾಕೊಳೋದ್ಕಿಂತ ನಾವೇ ಸ್ಟಿಚ್ ಮಾಡಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋ ಥರ ನಾವು ಬ್ಲೌಸು ಹಾಕೊಂಡಾಗ ನಮಗೆ ತುಂಬಾ ಖುಷಿ ಇರುತ್ತೆ. ಇವಾಗ ನಾನೇ ಸ್ಟಿಚ್ ಮಾಡಿ ಹಾಕಿರೋ ಬ್ಲೌಸ್ ಇದು, ಅದರಿಂದ ಒಂಥರ ನಮ್ಗೆ ಖುಷಿ ಇದೆ. ಪರವಾಗಿಲ್ಲ, ಬಂದು ಇಲ್ಲಿ ಕಲ್ತಿದ್ದೀವಿ ಅನ್ನೋ ಒಂದು ನಂಬಿಕೆ ಇದೆ ನಮಗೆ. ಇನ್ನು ಮುಂದೇನು ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ತಿರ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಇಲ್ಲ, ನಮ್ಮ ಥರನೇ ಎಷ್ಟೋ ಜನ ಎದುರುಕೊಂಡು ಹಿಂದೆ ಇರೋರು ಇರ್ತೀರಾ, ಏನು ಭಯ ಪಡೋ ಥರ ಏನಿರಲ್ಲ. ಮುಂಚೆ ನಮ್ಗೆ ಅನಿಸ್ತಿರುತ್ತೆ, ಅಯ್ಯೋ ನಾವು ಇಷ್ಟೆಲ್ಲ ಕಲಿತೀವ ಮಾಡ್ತೀವ, ಇದು ಈ ಥರ ಎಲ್ಲ ಇದೆ ಅಂತ ಅನಿಸುತ್ತೆ ಅಷ್ಟೇ. ಅಲ್ಲಿ ಹೋಗಿ ಕಲ್ತ ಮೇಲೆ ಅಯ್ಯೋ ಇಷ್ಟೇನಾ ಇದು ಅಂತ ಅನಿಸುತ್ತೆ. ಬನ್ನಿ, ಇಂಟ್ರೆಸ್ಟ್ ಇರೋರು ಕಲಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ 6ನೇ ತಾರೀಕಿಂದ, ಮತ್ತೆ ಬಂದು ಜಾಯ್ನ್ ಆಗೋರೆಲ್ಲ ಜಾಯ್ನ್ ಆಗಿ. ಹಾಯ್ ಎವ್ರಿಬಡಿ, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಅವ್ರ ಆನ್ಲೈನ್ ಕ್ಲಾಸ್ ತಗೊಳ್ಳುವಾಗ ಫಸ್ಟ್ ಬ್ಯಾಚಲ್ಲಿ ಬಂದಿದೆ. ಆ್ಯಕ್ಚುಲಿ ಮ್ಯಾಮ್ ಒಂದು ಬೋಟ್ ನೆಕ್ ಹೇಳ್ಕೊಟ್ರು, ಹೈ ನೆಕ್ಕು, ಬಟ್ ಅದು ಚೆನ್ನಾಗಿ ಬಂದಿತ್ತು. ಅದರಿಂದ ನಾನು ಕಾಲ್ ಮಾಡಿದೆ ಮ್ಯಾಮ್ಗೆ, ಈ ಥರ ಡೈರೆಕ್ಟ್ ಬಂದು ಕಲಿಬೇಕು ಅಂತ. ಸರಿ ಮ್ಯಾಮು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಬನ್ನಿ ಅಂತ ಹೇಳಿದರು. ನಾನು ತುಂಬ ದೂರ ಅಂದರೆ ಬರ್ತಾಯಿದ್ದೀವಿ, ಆಲ್ಮೋಸ್ಟು 2 hours ಜರ್ನಿ ಆಗುತ್ತೆ ನಮಗೆ. ಸೊ ಆವಾಗ ಸ್ವಲ್ಪ ಭಯ ಇತ್ತು, ಇಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲಿ ಬಂದು ಏನಾದ್ರು ಕಲಿಯೋಕ್ಕಾಗತ್ತಾ, ಹೇಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಇದೆಯಾ ಅಂತ. ಆದ್ರೂ ಮ್ಯಾಮ್ ಫುಲ್ ಸಪೋರ್ಟ್ ಕೊಟ್ಟು ನಮ್ಮ ಟೈಮು ಕೊಟ್ಟು ಚೆನ್ನಾಗಿ ಹೇಳ್ಕೊಟ್ರು. ಇವಾಗಿರೋ ಮೆಥಡು ಚೆನ್ನಾಗಿದೆ. ಆ್ಯಕ್ಚುಲಿ ಫಸ್ಟು ನಾವು ಸೇರುವಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬಟ್ ಇವಾಗ ಅದೆಲ್ಲ ಚೇಂಜ್ ಮಾಡಿ ಅವರು ನಮಗೋಸ್ಕರ ಹೊಸ ಪ್ಯಾಟರ್ನ್ ಮಾಡಿ ನಮಗಾಗ ಜಾಸ್ತಿ ವರ್ಕೌಟ್ ಮಾಡಿ ನ್ಯೂ ಪ್ಯಾಟರ್ನ್ ಮಾಡಿದ್ದಾರೆ. ಇವಾಗ ಬಿಗಿನರ್ಸ್ ಇದ್ರೂ ಆರಾಮ್ ಕಲಿಬೋದಾಯಿತು, ಚೆನ್ನಾಗಿರುತ್ತೆ. ಆಮೇಲೆ ಮ್ಯಾಮ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಇಲ್ಲಿ ಸೇರೋಕ್ಕೆ ಮುಂಚೆನೇ ಒಂದು ಸಲ ಕಾಲ್ ಮಾಡಿದೆ, ಒಂದು ಕಸ್ಟಮರ್ ಕುಲಿಬೇಕಂತ. ಅವರು ಫೋನ್ ಮಾಡಿದ ತಕ್ಷಣ ತಗೊಂಡು ನನಗೆ ಎಲ್ಲ ಗೈಡ್ ಮಾಡಿ ಆ ಬ್ಲೌಸು ಕಸ್ಟಮರ್ದು ಪರ್ಫೆಕ್ಟ್ ಬಂದಿದೆ. ಸೊ ಇನ್ ಕೇಸ್ ಇನ್ ಫ್ಯೂಚರ್ ಯಾರಾದ್ರು ಬರಬೇಕಂದ್ರೆ ಧೈರ್ಯವಾಗಿ ಬರ್ಬೋದು. 100% ಮ್ಯಾಮ್ ಚೆನ್ನಾಗಿ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಸೊ ಈ ಥರ ಕಮೆಂಟ್ಸ್ ಬಂದಾಗ ನಮಗೂ ಇನ್ನೂ ಹುಮ್ಮಸ್ ಜಾಸ್ತಿ ಆಗುತ್ತೆ. ಸೊ ಸ್ವಲ್ಪ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಕೆಲವೊಂದ್ಸಲ ನಮಗೂ ಭಯ ಇರುತ್ತೆ, ಒಂದು ಟೀಚರ್ ಆಗಿದ ತಕ್ಷಣ ನಮ್ಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ, ಎಲ್ಲರೂ ಸ್ಯಾಟಿಸ್ಫೈ ಮಾಡೋಕ್ಕಾಗುತ್ತಾ ಅಂತ. ಆ ಭಯನೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀರಾ. ಸೊ ನೆಕ್ಸ್ಟ್ ಇನ್ನೂ ನಾನು ಬೆಳೆಯೋಕ್ಕೆ ಹೆಲ್ಪ್ ಮಾಡ್ತಿದ್ದೀರಾ. ಸೊ ಥ್ಯಾಂಕ್ ಯು. ನಾನು ಬಂದು 1.5 ತಿಂಗಳಾಗಿದೆ ಇಲ್ಲೇ. ನಾನು ಮೊದಲು ಕಲ್ತಿದ್ದೆ, ಅಂದರೆ ಅಷ್ಟೇನು ಪರ್ಫೆಕ್ಟಾಗಿದ್ದಿಲ್ಲ. ಮ್ಯಾಮ್ ಹತ್ರ ಮ್ಯಾಮ್ದು ಯೂಟ್ಯೂಬಲ್ಲಿ ನೋಡಿ ಕಾಲ್ ಮಾಡಿಬಿಟ್ಟು ಬಂದೆ. ಇಲ್ಲಿ ಬಂದಮೇಲೆ ಮ್ಯಾಮ್ ಹೇಳ್ಕೊಡೋದು ಪರ್ಫೆಕ್ಟಾಗಿತ್ತು. ಈ ಬ್ಲೌಸ್ ನಾನೇ ಹೊಲ್ದಿರೋದು, ಪರ್ಫೆಕ್ಟಾಗಿ ಬಂದಿದೆ. ನಾವು ಮೊದಲು ಕಲ್ತಿರೋದಕ್ಕೂ ಇವಾಗ ಮ್ಯಾಮ್ ಹೇಳ್ಕೊಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಕಟಿಂಗ್ ಪೂರ್ತಿ ಫುಲ್ ಚೇಂಜೇ ಇದೆ. ಮ್ಯಾಮ್ ಹೇಳ್ಕೊಡೋದು ಒಂದಕ್ಕೆ 10 ಸಲ ಆದರೂ ಮ್ಯಾಮ್ ಹೇಳ್ಕೊಡ್ತಾರೆ. ಏನು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲಿ ಬಂದರೆ ಎಲ್ಲನೂ ಬರುತ್ತೆ ನಮಗೆ. ಏನು ಮ್ಯಾಮ್ ಇದು
ಒಂದಕ್ಕೆ 10 ಸಲನೂ ಹೇಳ್ಕೊಡ್ತಾರೆ, ಅದಕ್ಕೆ ಏನು ಇದು ಮಾಡ್ಕೊಳ್ಳಲ್ಲ, ಕೋಪನೇ ಬರಲ್ಲ. ನಮಗೆ ಪರ್ಫೆಕ್ಟಾಗಿ ಬರ್ತಾ ಇದೆ. ನೀವು ಬಂದ್ರೂ ನಿಮಗೂ ಅದೇ ಥರ ಬರುತ್ತೆ. ಮ್ಯಾಮ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಗೆ ಕನ್ನಡ ಜಾಸ್ತಿ ಬರಲ್ಲ, ನಾನೇ ಸ್ಟಿಚ್ ಮಾಡಿದ್ದು ಚೆನ್ನಾಗಿ ಬಂದಿದೆ. ನಾರ್ಮಲ್ ಬ್ಲೌಸ್ ಇದು ನಮ್ದು 3rd బ్లౌజ్ అల్వా మ్యామ్? 3rd బ్లౌజే ಚೆನ್ನಾಗಿ ಬಂದಿದ್ದು. హాయ్ అందరికీ హ్యాపీ న్యూ ఇయర్. నా పేరు శ్వేత. నేను ఇక్కడ జాయిన్ అవ్వకముందు చాలా చోట్ల చూశాను టైలరింగ్ నేర్చుకోవడానికి, కానీ ఎక్కడ అంత అనిపించలేదు. ఇక్కడ జాయిన్ అయిన తర్వాత కూడా కొంచెం భయం ఉండేది, ఎలా నేర్పిస్తారు ఏమి అనేసి కొంచెం టెన్షన్ పడ్డాను. కానీ ఇక్కడ జాయిన్ అయిన తర్వాత నాకు కన్నడ అర్థం అవ్వదు, కానీ నాకు తెలుగు అర్థమయ్యేలాగా మ్యామ్ నాకు చాలా బాగా నేర్పించారు. ఈ బ్లౌజు నేను ఇక్కడే కుట్టాను, నేను చాలా పర్ఫెక్ట్గా వచ్చింది. వేరే చోట స్టిచ్ చేసిన దానికంటే ఇక్కడ పర్ఫెక్ట్గా వచ్చింది. నాకు చాలా సంతోషంగా ఉంది. థ్యాంక్ యూ మ్యామ్. ಥ್ಯಾಂಕ್ ಯು. ಈ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡಿದ್ದು, ಬಟ್ ನನಗೆ ಬ್ಲೌಸಸ್ ಟಚ್ಚೇ ಇರಲಿಲ್ಲ, ಹೊಲಿತೀನಂತ ಕಾನ್ಫಿಡೆಂಟ್ ಕೂಡ ಇರಲಿಲ್ಲ. ಇಲ್ಲಿ ಬಂದಮೇಲೆ ಮ್ಯಾಮ್ ಹೇಳ್ಕೊಟ್ಟಿರೋದ್ರಿಂದ ತುಂಬ ಈಸಿ ಮೆಥಡ್ ಅಂತ ಅನ್ನಿಸ್ತು, ಕಲಿಯೋಕ್ಕೂ ಈಸಿ ಆಯಿತು. ಬೇರೆ ಕಡೆ ಹೋದಾಗ ಡಿಸೈನರ್ ಬ್ಲೌಸ್ಗೆಲ್ಲ ಅಷ್ಟು ಕಾಸ್ಟ್ಲಿ ಇದೆ ಸಿಟಿಯಲ್ಲಿ ಬಂದು, ಬಟ್ ಅದೇ ಬ್ಲೌಸ್ ನಾವೇ ಸ್ಟಿಚ್ ಮಾಡಬೇಕಂದ್ರೆ ಎಷ್ಟು ಟೈಮು ಬೇಗ ಆಗುತ್ತೆ, ಒಂದು ಕಾನ್ಫಿಡೆಂಟು ಇರುತ್ತೆ, ಒಂಥರ ಹ್ಯಾಪಿಗೂ ಆಗುತ್ತೆ. ಬಟ್ ಬಿಗಿನರ್ಸ್ಗೆ ಇಲ್ಲಿ ಈ ಪ್ಲೇಸ್ ಚೆನ್ನಾಗಿದೆ, ಚೂಸ್ ಮಾಡ್ಕೊಂಡ್ರಿಗಿನ ಫ್ಯೂಚರು ಚೆನ್ನಾಗಿರುತ್ತೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ. ಮತ್ತು ನಿಮ್ಗೆ ಯಾವಾಗಲೂ ಏನೇ ಡೌಟ್ ಬಂದರೂ ಮ್ಯಾಮ್ ನಿಮಗೆ ಕ್ಲಾರಿಫೈ ಮಾಡ್ತಾರೆ. ಮುಂಚೆ ನಾವು ಹೊಲಿತಾ ಇದ್ವಿ, ಇಲ್ಲ ಅಂತ ಅಲ್ಲ, ಬಟ್ ಗುರು ಅನ್ನೋದು ಪ್ರತಿಯೊಂದು ಸ್ಥಾನಕ್ಕೆ ಕಂಪಲ್ಸರಿಯಾಗಿ ಬೇಕೇ ಬೇಕು. ಗುರು ಅಂದರೆ ಅರ್ಥ ಏನು ಅಂದರೆ, ಗು ಅಂದರೆ ಅಜ್ಞಾನ, ರು ಅಂದರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನನ ಓಡಿಸ್ಬಿಟ್ಟು ಜ್ಞಾನವೆಂಬ ಜ್ಯೋತಿಯನ್ನು ಬೆಳೆಸ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಒಬ್ಬ ಗುರು. ಆ ಗುರು ನಮ್ಮ ಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು. ಆ್ಯಕ್ಚುಲಿ ನಾವು ಇಲ್ಲಿಗೆ ಬಂದಮೇಲೆ ಪ್ರತಿ ಸ್ಟೆಪ್ಪನ್ನು ಅವರು ತುಂಬ ಕರೆಕ್ಷನ್ ಮಾಡಿದ್ದಾರೆ. ನಂದು ಶೋಲ್ಡರ್ ಡ್ರಾಪ್ ಬರ್ತಾ ಇತ್ತು, ತುಂಬ ಕಡೆ ಬ್ಲೌಸಸ್ ಎಲ್ಲ ಹೋಗಿದೆ. ಯಾರ ಹತ್ರ ಕಲ್ತ್ಕೋಬೇಕು ಅಂತ ತುಂಬ ನಾನು ಹುಡುಕ್ತಾ ಇದ್ದೆ, ಯೂಟ್ಯೂಬಲ್ಲಿ ನೋಡಿದೆ, ಕಾಲ್ ಮಾಡಿದೆ, ಬನ್ನಿ ಅಂದರು. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಯಾವುದೇ ಒಂದು ನನ್ನ ಬ್ಲೌಸು ಹೋಗಿಲ್ಲ. ಮ್ಯಾಮ್ಗೆ ಕೊಟ್ಟಿರೋ ಫೀ ಆದರೆ ನನಗೆ ಬಂದುಬಿಟ್ಟಿದೆ. ನಾನು ಕಸ್ಟಮರ್ಗೆ ರೆಡಿ ಮಾಡಿದ್ದೀನಿ, ನಾನು ಮನೆ ಹತ್ರ ಯಾವುದೇ ಒಂದು ಬೋರ್ಡ್ ಹಾಕಿಲ್ಲ, ಏನೂ ಮಾಡಿಲ್ಲ. ಒಬ್ಬರಿಂದ ಒಬ್ಬರಿಗೆ ಅದು ಸ್ಪ್ರೆಡ್ ಆಗಿದೆ, ಬಂದಿದೆ. ನಾನು ಇಷ್ಟೊತ್ತಿಗೆ ನಿಯರ್ಲಿ 40+ ಬ್ಲೌಸಸ್ಸು ಸ್ಟಿಚ್ ಮಾಡಿದ್ದೀನಿ ಮೇಡಮ್ ಮೆಥಡಲ್ಲೇ. ಯಾವುದೇ ಒಂದು ರಿಮಾರ್ಕ್ ಇಲ್ಲ, ಯಾವುದೇ ಕಸ್ಟಮರ್ದು ರಿಮಾರ್ಕ್ ಇಲ್ಲ. ಇದು ಗ್ರೇಟ್. ಹಾರ್ಡ್ ವರ್ಕ್ ಇರುತ್ತೆ ಇದರಲ್ಲಿ. ಓಕೆ, ಬನ್ನಿ, ಪ್ರತಿಯೊಬ್ಬರು ಬನ್ನಿ, ನೀವು ಕಲ್ತ್ಕೊಳ್ಳಿ, ಅವ್ರಿಗೂ ಸಪೋರ್ಟ್ ಮಾಡಿ. ಇದು ಪ್ರತಿಯೊಬ್ಬರು ಇಲ್ಲಿಗೆ ಬನ್ನಿ ಅಂತ ನನ್ನ ಒಂದು ಸಜೆಷನ್. ಅವರು ತುಂಬ ಪೀಸ್ಫುಲ್ಲಾಗಿ ಹೇಳ್ತಾರೆ. ನಮ್ಮ ಬ್ಯಾಚಲ್ಲಿ ತುಂಬ ಕರೆಕ್ಷನ್ಸ್ ಇತ್ತು, ಎಲ್ಲಾದರೂ ಹೋಗಿ ಬೇಕಿದ್ರೆ ಕಲಿಯೋದಕ್ಕೆ ಅಲ್ಲಿ ಏನು ಮಾಡ್ತಾರೆ, ಆ ಬ್ಯಾಚ್ ಆಯಿತು ಅಂದರೆ ನಮ್ಮನ್ನು ಯಾರು ಹಿಡಿಸ್ಕೊಳ್ಳಲ್ಲ. ಬಟ್ ಅವ್ರು ಆ ಥರ ಮಾಡಲಿಲ್ಲ. ನಮ್ಮ ಮ್ಯಾಮ್ ಕರ್ಸ್ಕೊಂಡ್ರು, ಮತ್ತು ನ್ಯೂ ಮೆಥಡ್ ನಮಗೋಸ್ಕರ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನ್ಯೂ ಮೆಥಡು ಕೂಡ ನಮಗೆ ಹೇಳಿಕೊಟ್ರು. ನಾವು ಕೊಟ್ಟಿರ್ತಕ್ಕಂಥ ಫೀಸ್ಗೆ ನಮಗೆ ತುಂಬ ಎರಡು ಥರ ನಮಗೆ ವೆರೈಟಿಗಳು ಸಿಕ್ಕಂಗಾಯ್ತು ನೋಟ್ಸು. ಸೊ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಬನ್ನಿ, ಕಲ್ತ್ಕೊಳ್ಳಿ, ತುಂಬ ಚೆನ್ನಾಗಿದೆ ಕ್ಲಾಸ್. ವಿಶ್ ಹ್ಯಾಪಿ ನ್ಯೂ ಇಯರ್ ಮ್ಯಾಮ್. ಥ್ಯಾಂಕ್ ಯು. ವಿಶ್ ದಿ ಸೇಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೇಣುಕಾ ಅಂತ. ನೋಡಿ, ನಾನು ಇವತ್ತು ನಿಮ್ಗೊಂದು ಸೀಕ್ರೆಟ್ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿಗೆ ಬಂದಾಗ ನಾನು ಅದು ಹೇಳ್ಕೊಂಡ್ರೆ ನನಗೆ ಹೇಳ್ಕೊಡ್ತಾರೋ ಇಲ್ವೋ ಅನ್ನೋದು ಭಯ ನನ್ನಲ್ಲೂ ಇತ್ತು. ನನಗೇನು ಅಂದರೆ ನಾನು ಇನ್ನೂ ಹೆಚ್ಚಿನದಾಗಿ ಕಲಿಬೇಕು ಅನ್ನೋದು ಆಸಕ್ತಿ ಅಷ್ಟೇ. ನಾನು ಕೂಡ ಯೂಟ್ಯೂಬರೇ. ನೋಡಿ, ಮ್ಯಾಮ್ಗೆ ಗೊತ್ತಿಲ್ಲ ಇವತ್ತು. ಸೊ ಇದು ಹೇಳಬೇಕು ಅಂತ ತುಂಬ ದಿನ ನಾನು ಅಂದ್ಕೊಳ್ತಾ ಇದ್ದೆ, ಅವಕಾಶ ಸಿಕ್ಕಿರಲಿಲ್ಲ. ಅದಕ್ಕೆ ಕೊನೆ ದಿನ ಆದರೂ ಅಟ್ಲೀಸ್ಟ್ ಹೇಳೋಣ ಅಂತ. ಗ್ರೇಟ್. ಏನೋ ಸಸ್ಪೆನ್ಸ್ ಎಲ್ಲ ಇಟ್ಟಿದ್ದಾರೆ. ಯಾಕೆಂದರೆ ಹೆಣ್ಮಕ್ಳನ್ನ ತುಳಿತಾರೆ ಅಂತ ಆವಾಗಲೇ ಮ್ಯಾಮ್ ಅದು ಹೇಳಿದ್ರಲ್ವ. ನಾನು ಚಿಕ್ಕ ವಯಸ್ಸಿಂದ ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋದು. ಸೊ ಅದು ಸ್ಟಾರ್ಟಿಂಗ್ ಬಂದಾಗ ನಾನು ಮ್ಯಾಮ್ ಹತ್ರ ಹೇಳ್ಕೊಂಡಿದ್ದೀನಿ. ಇನ್ನು ಕಲಿಬೇಕು ಅಂತ ಅವಕಾಶ ಅಂದ್ಕೊಂಡ್ರು ಕೂಡ ಹೇಳ್ಕೊಡೋ ಅಂಥವ್ರು ಯಾರು ಇರಲಿಲ್ಲ ಮುಂಚೆ. ಸೊ ಇವಾಗ ಎಲ್ಲ ಮಾರ್ಕೆಟಿಂಗಲ್ಲಿ ಒಬ್ಬೊಬ್ಬರಾಗಿ ಫೀಸ್ ತೊಗೊಂಡು ಹೇಳ್ಕೊಡ್ತಾ ಇದ್ದಾರೆ. ಆದರೆ ಮ್ಯಾಮ್ ಕೂಡ ಫೀಸ್ ತೊಗೊಂಡಿದ್ದಾರೆ, ಆದರೆ ಎಲ್ರಿಗೂ ಅನುಕೂಲ ಆಗೋ ಥರ ಫೀಸ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಅದು ಒಂದು ಭಾಳ ಖುಷಿ ಆಯಿತು. ನಾವು ತುಂಬ ದೂರದಿಂದ ಬರ್ತಾ ಇದ್ವಿ. ಸೊ ನಾನು 15 ವರ್ಷದಿಂದನೇ ಹೊಲಿತಾ ಇದ್ದೀವಿ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಟೈಲರ್ಸ್ ಆಗಿರೋದ್ರಿಂದ, ಹುಟ್ಟಿ ಬೆಳೆದಿರೋದು ಟೈಲರ್ಸ್ ಮನೆಯಲ್ಲೇ ಆಗಿರೋದ್ರಿಂದ ಸ್ವಲ್ಪ ತುಂಬಾ ಐಡಿಯಾ ಇತ್ತು. ಆದರೆ ಇನ್ನೂ ಈಗ ಏನು ಮೆಜರ್ಮೆಂಟಲ್ಲಿ ಮ್ಯಾಮ್ ಹೇಳ್ಕೊಡ್ತಾ ಇದ್ದಾರಲ್ಲ, ಅಷ್ಟೊಂದು ಇರಲಿಲ್ಲ, ಆದರೂ ಮಾಡ್ತಾಯಿದ್ವಿ.
ಆ ಸಣ್ಣ ಪುಟ್ಟ ತಪ್ಪುಗಳನ್ನ ನಾವು ಕರೆಕ್ಷನ್ ಮಾಡಿಕೊಂಡು ಇನ್ನೂ ಹೆಚ್ಚಿನದಾಗಿ ನಮ್ಮ ಈ ಟೈಲರಿಂಗ್ ಫೀಲ್ಡಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೀವಿ. ಮ್ಯಾಮ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಕೂಡ ರೇಣುಕಾ ಫ್ಯಾಷನ್ಸ್ ಅಂತ. ಓಕೆ, ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಎಲ್ಲರ ಹತ್ರ. ಸೊ ಖಂಡಿತ ನೀವೆಲ್ಲರೂ ಮಾಡಿ. ಇವಾಗ ಮ್ಯಾಮ್ ಹೇಳಿದ್ರು ಯೂಟ್ಯೂಬ್ ಕೂಡ ನೀವು ಮಾಡ್ಬೋದು ಅಂತ. ಸ್ಟಾರ್ಟಿಂಗಲ್ಲೂ ಇದು ಹೇಳಿದ್ರು, ಆದ್ರೆ ಏನೇ ಒಂದು ಕಲಿಬೇಕಂದ್ರೂ ಈ ತರ ಎಲ್ಲ ಇದ್ರೆ ಯಾರು ಸಪೋರ್ಟ್ ಮಾಡಲ್ಲ ಮ್ಯಾಮ್. ಹೌದು, ಮೇನ್ ಅದೇನೆ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ, ಮತ್ತೆ ಮ್ಯಾಮ್ಗೆ ಸರ್ಗೆ ನಮಸ್ಕಾರ. ಲಕ್ಷ್ಮಿ ಟೈಲರಿಂಗ್ ಅಂತ ಒಂದು ಯೂಟ್ಯೂಬಲ್ಲಿ ನೋಡಿದೆ, ಮ್ಯಾಮ್ದು ಇದು ಸಿಕ್ತು, ಓಪನ್ ಮಾಡಿದೆ. ಅವಾಗ ನೋಡಿದಾಗ ಇವರು ಹೇಳಿದ ಮಾತುಗಳು ತುಂಬ ಇಂಪ್ರೆಸ್ ಅಂತ ಅನ್ನಿಸ್ತು. ಕಲಿಯೋ ಆಸಕ್ತಿ ಅವಾಗ ನನಗೆ ಆ್ಯಕ್ಚುಲ್ ಬಂದಿದ್ದು. ಅವಾಗ ಸ್ಕೂಲ್ ಟೈಮಲ್ಲಿ ಯಾವಾಗಲೋ ಒಂದೊಂದು ಪೀರಿಯಡ್ ಇದ್ದಾಗ ಕಲ್ತ್ಕೊಂಡಿದ್ದು. ಆವಾಗ ಶುರು ಮಾಡಿದ್ದು ನಾನು ಕಲಿಬೇಕು ಅಂತ ಅಂದ್ಕೊಂಡು. ಸ್ಟಾರ್ಟಿಂಗಲ್ಲಿ ಮ್ಯಾಮ್ ನಮ್ಮ ಟೀಚರ್ಸ್ ಹೇಳ್ಕೊಡ್ತಾ ಇದ್ದಿದ್ದು, ಅದಷ್ಟೇ ಕಲ್ತಿದ್ದು. ಬಿಟ್ಟರೆ ನಾನು ನಿಮ್ಮ ಹತ್ರ ಬಂದು ಕಲ್ತಿದ್ದು. ಓಕೆ, ಕಲಿಬೇಕಂತ ಬಂದು ನಾನು ಇಚ್ಛೆನ ಹೇಳ್ಕೊಂಡಿದ್ದು ನಿಮ್ಮ ಹತ್ರ. ಸ್ಟಾರ್ಟಿಂಗ್ ಬಂದಾಗ ನಾನು ನಿಮ್ಗೆ ಕೇಳಿದೆ, ಇಷ್ಟು ವಯಸ್ಸಾಗಿದೆ ನಾನು ಕಲಿಬೋದಾ ಅಂತ ನಿಮ್ಮನ್ನು ಕೇಳಿದೆ. ನಾನು ಆ್ಯಕ್ಚುಲಿ ನೀವು ಎಸ್ ಅಂತ ಹೇಳಿದ್ದಕ್ಕೆ ಬಂದೆ. ಸುಮಾರು ಕಲ್ತಿದ್ದೀನಿ ಮ್ಯಾಮ್. ನಾನು ಇಲ್ಲಿ ಬಂದು ನಿಮ್ಮ ಈ ಇನ್ಸ್ಟಿಟ್ಯೂಟಿಗೆ ಬಂದು ನಾನು ಕಲ್ತಿರೋದಾರ ಏನಂತ ಹೇಳಿದ್ರೆ, ಹಣದ ಮಹತ್ವ, ಸಮಯದ ಮಹತ್ವ, ತಾಳ್ಮೆ, ಮತ್ತೆ ಎಲ್ಲರೂ ಹೆಂಗಿರ್ತಾರೆ ಅನ್ನೋದು ತುಂಬ ಕಲ್ತಿದ್ದೀನಿ ನಾನು ಇಲ್ಲಿಂದ. ಇನ್ನೊಂದೇನಂತ ಹೇಳಿದ್ರೆ, ಅಪ್ಪಾಜಿ ಹೇಳೋರು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಇನ್ನೊಂದು ಹೇಳ್ಕೊಟ್ಟಿದ್ರು. ಸ್ಕೂಲಲ್ಲಿ ಹೇಳ್ಕೊಡ್ತಿರ್ತಾರೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಅಂತ ಹೇಳ್ಬಿಟ್ಟು ತ್ರಿಮೂರ್ತಿಗಳಿಗೆ ಕಂಪೇರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ನಾನು ನಿಮ್ಮನ್ನ ಅಷ್ಟೇ ಉತ್ತುಂಗದಲ್ಲಿ ಇಟ್ಟಿದ್ದೀನಿ. ಹೌದು, ಆಯ್ತಾ? ನಿಜ, ಅಷ್ಟು ಉತ್ತುಂಗದಲ್ಲಿ ನಾನು ಏನೇನೋ ನನಗೆ ಗೊತ್ತಿದ್ದಿರ್ಲಿಲ್ಲ. ಇದ್ರಲ್ಲಿ ಕಲಿಬೇಕು ಅನ್ನೋ ಆಸಕ್ತಿ ಇದ್ರು ಎಕ್ಸಾಕ್ಟ್ ಆಗಿ ಏನ್ ಮಾಡ್ಲಿ ಅದು ನನ್ಗೆ ಅಷ್ಟೊಂದು ಗೊತ್ತಿದ್ದಿರ್ಲಿಲ್ಲ. ಸೊ ನಿಮ್ಮಿಂದ ನಾನು ತುಂಬಾ ಕಲ್ತಿದ್ದೀನಿ. ಸರ್ನ ನಾನು ಅವತ್ತು ಹೇಳ್ದೆ, ನಾನು ಸರ್ಗೆ, ಸರ್ ನಿಮ್ಮನ್ನ ನಾನು ಹೆಂಗ್ ತಿಳ್ಕೊಂಡಿದ್ದೀನಿ, ಬ್ರದರ್ ತರ ಅಂತ. ತುಂಬಾ ಖುಷಿ ಇದೆ. ನೆನಿತೀನಿ ನಾನು ಎಲ್ಲಾರನ್ನೂ ನೆನಿತೀನಿ. ನಮ್ಮ ಬ್ಯಾಚ್ ಅವ್ರು ಎಲ್ಲಾರನ್ನೂ ನೆನಿತೀನಿ. ಪ್ರತಿಯೊಬ್ಬರಿಂದಾನು ಕಲ್ತಿದ್ದೀನಿ. ಎಲ್ಲರೂ ತುಂಬ ಕಲ್ತಿದ್ದೀನಿ. ಮತ್ತು ನನ್ನ ಈ ಕ್ಲಾಸಲ್ಲೇ ವೀಕ್ ಸ್ಟೂಡೆಂಟ್ ಅಂದರೆ ಅದು ನಾನೇ. ಎಲ್ಲರೂ ನಂಗೆ ಹೇಳ್ಕೊಟ್ಟಿದ್ದೀರಿ, ಅದು ತುಂಬ ಖುಷಿ ಇದೆ. ಮ್ಯಾಮ್ ನಾನು ಎಷ್ಟು ಸಲ ಹೇಳಿದ್ರು ನಂಗೆ ಹೇಳ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಬ್ಲೌಸ್ ಸ್ಟಿಚ್ ಮಾಡಿದ್ದು ನಾನೇ. ಚೆನ್ನಾಗಿ ಬಂದಿದೆ ಅಂತ ಅನಿಸಿದೆ. ಆಮೇಲೆ ಇನ್ನು ಏನು ಹೇಳಲಿ ನಿಮ್ಮ ಬಗ್ಗೆ, ತುಂಬ ಖುಷಿ ಇದೆ ಮ್ಯಾಮ್. ನೀವು ಭಗವಂತ ನಿಮ್ಮ ಇನ್ಸ್ಟಿಟ್ಯೂಟ್ನ ತುಂಬ ಎತ್ತರಕ್ಕೆ ಬೆಳೆಸ್ಲಿ. ಥ್ಯಾಂಕ್ ಯು. ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ, ನಿಮಗೆ ಎಸ್ಪೆಷಲಿ. ನೀವು, ನಿಮ್ಮ ಕುಟುಂಬ, ಭಗವಂತ ಯಾವತ್ತೂ ಚೆನ್ನಾಗಿರ್ಲಿ. ಆಯ್ತಾ ಸರ್? ನಿಮಗೂ ಅಷ್ಟೇ ಕೊಡಿ ಕೈ. ಹ್ಯಾಪಿ ನ್ಯೂ ಇಯರ್ ಸರ್, ಅಡ್ವಾನ್ಸ್. ಆಯ್ತಾ? ಲವ್ ಯು ಸೋ ಮಚ್. ಥ್ಯಾಂಕ್ ಯು. ದೇವ್ರು ಒಳ್ಳೇದ್ ಮಾಡಿ ನಿಮ್ಗೆ. ಭಗವಂತ 100 ಕಾಲ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಇನ್ಸ್ಟಿಟ್ಯೂಟ್ ಎಲ್ಲಾ ಕಡೆ ಈಗ ಹೆಂಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳು ಬೆಳೆದಿದ್ದಾವೆ ನೋಡಿ, ಅಷ್ಟೊಂದು ನನ್ಗದ ಐಡಿಯಾ ಇಲ್ಲ ಹೆಂಗೆ ಅಂತ. ಆ ಮಟ್ಟಿಗೆ ಇನ್ಸ್ಟಿಟ್ಯೂಟ್ ಬೆಳೀಲಿ. ಥ್ಯಾಂಕ್ ಯು. ಉನ್ನತ ಮಟ್ಟಕ್ಕೆ ಬೆಳೀಲಿ ಇನ್ಸ್ಟಿಟ್ಯೂಟ್. ಇದು 100,000 ಜನಗಳು ಬಂದಿದೆ, ಅಡ್ಮಿಷನ್ ಆಗಲಿ, ಇಲ್ಲಿಂದ ಕಲೀಲಿ, ಬದುಕು ಕಟ್ಕೊಳ್ಳಿ. ಆಯ್ತಾ? ಆಮೇಲಿಂದ ನೆಕ್ಸ್ಟ್ ಬ್ಯಾಚ್ ಈಗ ಏನೋ 6th ಶುರು ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಾವು ಫಸ್ಟ್ ಬ್ಯಾಚು. ಅಂಥದ್ದು 1000 ಪಟ್ಟು ಬೆಳೀಲಿ ಬ್ಯಾಚ್ಗಳು. ಫಸ್ಟಿಂದ ಎಷ್ಟಕ್ಕೆ ಮುಟ್ಟತ್ತೆ ಅದನ್ನ ನೋಡೋಣ ನಾವು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಈ ವರ್ಷ ಎಲ್ಲಾರ್ಗೂ ನಿಮ್ ಕನಸು, ನಿಮ್ಮ ಆಸೆ ಇನ್ನು ಏನೇನಿದೆ ಎಲ್ಲ ನೆರವೇರ್ಲಿ. ಸೊ ನನ್ನ ಕಡೆಯಿಂದ ವಿಶಸ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಈ ಥರ ಎಲ್ಲ ನನಗೆ ಸರ್ಪ್ರೈಸ್ ಕೊಡ್ತಾ ಇರೋದಕ್ಕೆ. ಓಕೆ, ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್ ಲಕ್ಷ್ಮಿ ಮ್ಯಾಮ್. ಓ ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್. ಕಟ್ ಮಾಡಪ್ಪ. ಗೋವಿಂದ ಗೋವಿಂದ
ಎನಿಕೊಲುವರೇ ಗೋವಿಂದ ಗೋವಿಂದ ಎನಿಕೊಲುವರೇ ಗೋವಿಂದ ಎನಿಕೊಲುವರೇ ಗೋವಿಂದ ಗೋವಿಂದ ಎನಿಕೊಲುವರೇ ಗೋವಿಂದ ಎನಿಕೊಲುವರೇ ಗೋವಿಂದ ಗೋವಿಂದ ಎನಿಕೊಲುವರೇ ಹರಿಯಚ್ಯುತಾಯನಿ ಪಾಡರೆ ಪುರುಷೋತ್ತಮಾಯನಿ ಪೊಗಡರೆ ಹರಿಯಚ್ಯುತಾಯನಿ ಪಾಡರೆ ಪುರುಷೋತ್ತಮಾಯನಿ ಪೊಗಡರೆ ಪರಮ ಪುರುಷಾಯನಿ ಪಲುಕರೆ ಸಿರಿವರು ಏನೋ ಜನ ಚೆಲಗರೆ ಜನೋಲು ಪರಮ ಪುರುಷಾಯನಿ ಪಲುಕರೆ ಸಿರಿವರು ಏನೋ ಜನ ಚೆಲಗರೆ ಜನೋಲು ಗೋವಿಂದ 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 ಎನಿಕೊಲುವರೇ ಗೋವಿಂದ ಎನಿಕೊಲುವರೇ ಗೋವಿಂದ ಗೋವಿಂದ ಎನಿಕೊಲುವರೇ